ಭಾರಿ ಮಳೆಗೆ ಹೇಗೆ ಕೇಂದ್ರೀಯ ಅಪಾರ್ಟ್ಮೆಂಟ್ನ ಸ್ಥಿತಿ ಇದೆ ಅನ್ನೋದರ ಡೀಟೇಲ್ಸ್ ಈಗಷ್ಟೇ ಕೊಡ್ತಾ ಇದ್ದೀನಿ ನಾವು. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಜಲಮಯವಾಗಿದೆ. 8 ಬ್ಲಾಕ್ನಲ್ಲಿ ಪಾರ್ಕ್ ಮಾಡಿದ್ದಿದ್ದು 400ಕ್ಕೂ ಹೆಚ್ಚು ಕಾರ್ಗಳು ಅವೆಲ್ಲವೂ ಕೂಡ ನಿನ್ನೆ ರಾತ್ರಿಯ ಮಳೆಗೆ ಮುಳುಗಡೆಯಾಗಿದೆ. ಇಷ್ಟು ಮಾತ್ರ ಅಲ್ಲ ನೋಡಿ, 600ಕ್ಕೂ ಹೆಚ್ಚು ಬೈಕ್ಗಳು ಜಲಾವೃತ ಆಗಿದೆ. ಟ್ರ್ಯಾಕ್ಟರ್ ಮತ್ತು ಟೆಂಪೋಗಳಲ್ಲಿ ನಿವಾಸಿಗಳನ್ನ ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆ ಆಗ್ತಾ ಇದೆ. ಭಾರಿ ಮಳೆಗೆ ಅತಂತ್ರ ಸ್ಥಿತಿಯನ್ನ ಅಪಾರ್ಟ್ಮೆಂಟ್ನ ನಿವಾಸಿಗಳು ತಲುಪಿದ್ರು ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ಒಂದೇ ಒಂದು ಮಳೆ ಈ ಅಪಾರ್ಟ್ಮೆಂಟ್ನ ನೈಜ ಬಣ್ಣ ಏನು ಅನ್ನೋದನ್ನ ಹೇಳ್ದಂಗೆ ಕಾಣಿಸ್ತಾ ಇದೆ. ಪ್ರಾಬಬ್ಲಿ 3-4 ರೀಸನ್ಸ್ ಇರುತ್ತೆ. ಒಂದು, ಅತ್ಯಂತ ಅವೈಜ್ಞಾನಿಕವಾಗಿ ನೀರು ನಿಂತ್ಕೊಳ್ಳೋ ರೀತಿ ಏನಾದರೂ ಕಟ್ಟಡವನ್ನ ಬಿಲ್ಡ್ ಮಾಡ್ಲಾಯ್ತಾ, ತಗ್ಗು ಪ್ರದೇಶದಲ್ಲಿ ಬಿಲ್ಡ್ ಮಾಡ್ಲಾಯ್ತಾ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ ನೀವು. ಪಾರ್ಕಿಂಗ್ ಅಂದ್ರೆ ಬೇಸ್ಮೆಂಟ್ ಬಗ್ಗೆ ನಾನು ಈಗಷ್ಟೇ ಹೇಳ್ತಾ ಇದ್ದೆ ನಿಮಗೆ. ಬೇಸ್ಮೆಂಟ್ ನಲ್ಲಿ ಎಷ್ಟಡಿ ನೀರು ನಿಂತಿದೆ ಅಂತ ನೋಡಿ. ಅಲ್ಲಿ ಪ್ರತಿ ಆ ಬೇಸ್ಮೆಂಟ್ ನಲ್ಲಿ ಒಂದೊಂದು ನಂಬರ್ ಅನ್ನು ಕೊಟ್ಟಿರ್ತಾರೆ. ಇಂಥ ಕಡೆ ನೀವು ಕಾರ್ನ ನಿಲ್ಲಿಸಬೇಕು ಅಂತ. ಯಾವ ಕಡೆ ನೋಡಿದ್ರು ಕೂಡ ಅಲ್ಲಿ ಮುಳುಗ್ ಹೋಗಿದೆ ಕಾರ್ಗಳು. ಇನ್ನೊಂದು ಕಡೆಗೆ ನೋಡಿ, ಟ್ರ್ಯಾಕ್ಟರ್ ಬಂದಿದೆ ಅಪಾರ್ಟ್ಮೆಂಟ್ ಒಳಗೆ. ಟೆಂಪೋಗಳನ್ನ ತರಿಸಲಾಗಿದೆ. ಅಪಾರ್ಟ್ಮೆಂಟ್ ಮೇಲ್ಗಡೆ ಇದಾರಲ್ಲ, ಅವ್ರು ಕೆಳಗಡೆ ಇಳಿಯೋದಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಕೆಳಗಡೆ ನೀರು, ಆ ನೀರಿನಲ್ಲೇ ಹೋಗಬೇಕಾದ ದುಸ್ಥಿತಿ. ನೀರಲ್ಲಿ ಹೋಗೋದು ರಿಸ್ಕಿನೇ. ಯಾಕಂದ್ರೆ ಹಾವಿರ್ಬೋದು, ವಿಷಜಂತುಗಳಿರಬಹುದು, ಅಥವಾ ಸಾಂಕ್ರಾಮಿಕ ರೋಗಗಳು ಹಬ್ಬುವಂತಹ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದ್ರೆ ಗಲೀಜ್ ನೀರು ಅಲ್ಲಿ ನಿಂತಿರೋದು, ರಾಜಾ ಕಾಲುವೆಯ ನೀರಲ್ಲಿ ನಿಂತಿರೋದು, ಇದರ ಪರಿಣಾಮ. ಹೀಗಾಗಿ ಸುರಕ್ಷಿತ ಸ್ಥಳಗಳಿಗೆ ಅಥವಾ ಶಿಫ್ಟ್ ಮಾಡೋದಕ್ಕೆ, ತಾತ್ಕಾಲಿಕವಾಗಿ ಶಿಫ್ಟ್ ಮಾಡೋದಕ್ಕೆ ಟ್ರ್ಯಾಕ್ಟರ್ ಅನ್ನ ಬಳಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಬೆಂಗಳೂರಿನ ಕೋಗಿಲು ಕ್ರಾಸ್ ಬಳಿ ಇರುವಂತಹ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅಪಾರ್ಟ್ಮೆಂಟ್ಗೆ ಹೋಗ್ಲಿಕ್ಕೆ ಜನರನ್ನ ಟ್ರ್ಯಾಕ್ಟರ್ಗಳಲ್ಲಿ ಶಿಫ್ಟ್ ಮಾಡ್ತಿರುವಂಥದ್ದು. ಜೊತೆಗೆ ಈಗಾಗಲೇ ಅಪಾರ್ಟ್ಮೆಂಟ್ ಒಳಗಡೆ ಇರುವಂಥ ಜನರಿಗೆ ಹಾಲು ಮತ್ತು ತಿಂಡಿಯ ವ್ಯವಸ್ಥೆಯನ್ನ ಟ್ರ್ಯಾಕ್ಟರ್ಗಳಲ್ಲಿ ಮಾಡ್ತಿರುವಂಥ ವಿಜುವಲ್ಸ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಈಗಾಗಲೇ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಟ್ರ್ಯಾಕ್ಟರ್ಗಳಲ್ಲಿ ಒಳಗಡೆ ಹೋಗಿ ಕೆಲವರು ಪೇಷಂಟ್ಗಳಿದ್ದಾರೆ, ಅವರನ್ನು ಹೊರಗಡೆ ಕರೆದುಕೊಂಡು ಹೋಗುವ ಕೆಲಸವನ್ನು ಮಾಡ್ತಿರುವಂಥದ್ದು. ಜೊತೆಗೆ ಹೊರಗಡೆ ಇರುವಂಥ ಜನರನ್ನು ಟ್ರ್ಯಾಕ್ಟರ್ಗಳಲ್ಲಿ ಕರೆದುಕೊಂಡು ಬಂದು ಅವರು ಇರುವಂಥ ಅಪಾರ್ಟ್ಮೆಂಟ್ ಮನೆಗಳಿಗೆ ಶಿಫ್ಟ್ ಮಾಡುವ ಕೆಲಸವನ್ನು ಮಾಡ್ತಿರುವಂಥದ್ದನ್ನು ನಾನು ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ನೀರು ಕಡಿಮೆ ಆಗಿದೆ, ಆದರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿರೋದ್ರಿಂದ ಪಾರ್ಕಿಂಗಲ್ಲಿರುವಂಥ ವಾಹನಗಳೆಲ್ಲವೂ ಕೂಡ ಜಲಾವೃತವಾಗಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ಜನರು ಈಗ ಸ್ವಲ್ಪ ಮಟ್ಟಿಗಲ್ಲಿ ಈ ಒಂದು ನೀರು ಕಡಿಮೆ ಆಗಿರುವಂಥ ಕಾರಣಕ್ಕಾಗಿ ಹೊರಗಡೆ ಬರುವಂಥ ಪ್ರಯತ್ನವನ್ನು ಮಾಡ್ತಿದ್ರೆ, ಇನ್ನುಳಿದಂತೆ ಈಗಾಗಲೇ ಪೇಷಂಟ್ಗಳು ಹೊರಗಡೆ ಹೋಗಲಿಕ್ಕೆ ಅವಕಾಶವನ್ನು ಇರುವಂಥ ಕಾರಣಕ್ಕಾಗಿ ಅವರನ್ನು ಹೊರಗಡೆ ಶಿಫ್ಟ್ ಮಾಡುವ ಕೆಲಸಕ್ಕೆ ಈಗ ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಬಂದಿರುವಂಥದ್ದು. ಹಾಲು ಹೊರಗಡೆ ತಗೊಂಡು ಹೋಗ್ತಿರುವಂಥದ್ದನ್ನು ತೋರಿಸ್ತಾ ಇದ್ದೀನಿ. ಈಗಾಗಲೇ ಹಾಲನ್ನು ಆ ಜನರಿಗೆ ಒಳಗಡೆ ಕೊಡಲಿಕ್ಕೆ ಹಾಲು ಕೂಡ ತೆಗೆದುಕೊಂಡು ಹೋಗ್ತಿರುವಂಥದ್ದನ್ನು ನಾನು ನಿಮಗೆ ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಜನರನ್ನು ಶಿಫ್ಟ್ ಮಾಡಲಿಕ್ಕೆ ಆ ಹೊರಗಡೆ ಕರೆಸುವಂಥ ಕೆಲಸವನ್ನು ಈಗ ಮಾಡ್ತಿರುವಂಥದ್ದು. ಇಲ್ಲಿ ಹೊರಗಡೆಯಿಂದ ಹೊರಗಡೆ ಹೋಗಲಿಕ್ಕೆ ವ್ಯವಸ್ಥೆ ಮಾಡುವ ಕೆಲಸ, ಜೊತೆಗೆ ಹೊರಗಡೆ ಇರುವಂಥವರಿಗೂ ಕೂಡ ಹೊರಗಡೆ ಹೋಗುವ ಕೆಲಸವನ್ನು ಇಲ್ಲಿಯ ಜನರು ಮಾಡ್ತಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಮಳೆ ನೀರನ್ನು ಖಾಲಿ ಮಾಡಲಿಕ್ಕೆ ಸುಮಾರು 1 ದಿನಗಳ ಕಾಲ ಸಮಯಾವಕಾಶ ಬೇಕು ಅನ್ನುವಂಥ ವಾತಾವರಣ ಇಲ್ಲಿ ನಿರ್ಮಾಣವಾಗಿರುವಂಥದ್ದು. ಹಾಗಾಗಿ ಈ ಜನರನ್ನು ಶಿಫ್ಟ್ ಮಾಡುವಂಥ ಕೆಲಸ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹೊರಗಡೆ ಹೋಗುವಂಥ ಜನರನ್ನು ಟ್ರ್ಯಾಕ್ಟರ್ಗಳಲ್ಲಿ ಶಿಫ್ಟ್ ಮಾಡ್ತಿರುವಂಥ ವಿಜುವಲ್ಸ್ಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು ಟ್ರ್ಯಾಕ್ಟರಿಯ ಚಿತ್ರಣವನ್ನು ಟ್ರ್ಯಾಕ್ಟರ್ಗಳಲ್ಲಿ ಕರೆದುಕೊಂಡು ಹೋಗಿ ಹೊರಗಡೆ ಶಿಫ್ಟ್ ಮಾಡುವ ಕೆಲಸವನ್ನು ನಾವು ಈಗಾಗಲೇ ವಿಜುವಲ್ಸ್ಗಳು ತೋರಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಅಪಾರ್ಟ್ಮೆಂಟ್ ಸಂಪೂರ್ಣವಾಗಿ ಈ ಒಂದು ಮಳೆ ನೀರು ತುಂಬಿರೋದ್ರಿಂದ ಜನರನ್ನು ಇಲ್ಲಿಂದ ಶಿಫ್ಟ್ ಮಾಡಲಿಕ್ಕೆ ಟ್ರ್ಯಾಕ್ಟರ್ಗಳಲ್ಲಿ ವ್ಯವಸ್ಥೆಯನ್ನು ಮಾಡ್ತಿರುವಂಥದ್ದು. ಈಗಾಗಲೇ ಆಂಬ್ಯುಲೆನ್ಸ್ಗಳು ಒಳಗಡೆ ಬರಲಿಕ್ಕೆ ಅವಕಾಶ ಇಲ್ಲದ ಕಾರಣ ಇಲ್ಲಿರುವಂಥದ್ದನ್ನು ಅಲ್ಲಿ ಕಳಿಸುವ ಕೆಲಸವನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಈ ಒಂದು ರಾತ್ರಿಯಿಂದಲೂ ಕೂಡ ನಿರಂತರವಾಗಿ ಜನರನ್ನು ಸಾಗಾಟ ಮಾಡುವ ಕೆಲಸವನ್ನು ಟ್ರ್ಯಾಕ್ಟರ್ಗಳ ಮುಖಾಂತರ ಮಾಡ್ತಿರುವಂಥದ್ದು. ಇದೇ ರೀತಿಯಾಗಿ ಈ ಒಂದು ಅಪಾರ್ಟ್ಮೆಂಟ್ನ ಒಳಭಾಗದಲ್ಲಿರುವಂಥ ಜನರಿಗೆ ಹೊರಗಡೆ ಕರ್ಕೊಂಡು ಹೋಗೋದು, ಒಳಗಡೆಯನ್ನು ಕರ್ಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಹೊರ ರಾಜ್ಯದಲ್ಲಿ ಸಾಮಾನ್ಯವಾಗಿ ಇಂಥ ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದೀವಿ, ಎಲ್ಲೋ ಗುಜರಾತ್ ಅಲ್ಲೋ, ಉತ್ತರಾಖಂಡ್, ಹಿಮಾಚಲ ಪ್ರದೇಶದಲ್ಲೋ. ಬಟ್ ಲಾಸ್ಟ್ ಒಂದು 5 ವರ್ಷದಲ್ಲಿ ಅರ್ಧ ಗಂಟೆ ಮಳೆ ಬಂದ್ರೆ ಸಾಕು, ಫ್ಲಡ್ಡೆಡ್ ಏರಿಯಾಗಳೇ ಮತ್ತೆ ಫ್ಲಡ್ ಆಗುತ್ತೆ. ಇನ್ಫ್ಯಾಕ್ಟ್ ಬೆಂಗಳೂರಿನಲ್ಲಿ 230ಕ್ಕೂ ಹೆಚ್ಚು ಸೂಕ್ಷ್ಮ ಪ್ರದೇಶಗಳಿದೆ. ಅಲ್ಲಿ ಒಂದು 20 ಮಿಲಿಮೀಟರ್ ಮಳೆ ಬಂದರೂ ಕೂಡ ಸಮಸ್ಯೆನೇ.